निलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। पूर्वोक्त ज्ञानज्ञेय क्षेत्र पुरुषान् पिण्डीकृत्य विविच्य दर्शयत्यनेन अध्यायेन. ಹಿಂದೆ ಹೇಳಿದ ಭಗವಂತನ ಸ್ವರೂಪ ಜ್ಞಾನ, ಆದ್ರಿಂದಲೇ ಅವನು ಜ್ಞೇಯ. ಅವನು ಈ ಕ್ಷೇತ್ರದಲ್ಲಿ ಇದ್ದಾನೆ, ಆ ಕ್ಷೇತ್ರದಲ್ಲಿ ನಡೆಸುವ ವ್ಯಕ್ತಿಯಾಗಿ ಭಗವಂತ ಇದ್ದಾನೆ ಅಂತ ಬೇರೆ ಬೇರೆ ಬಿಡಿ ಬಿಡಿಯಾಗಿ ನಿರೂಪಣೆಗೊಂಡಂತಹ ಸಂಗತಿಯನ್ನು ಪಿಂಡೀಕೃತ್ಯ ಅಂದ್ರೆ ಸಂಗ್ರಹಿಸಿ, ವಿವೇಚನಾಪೂರ್ವಕವಾಗಿ ಇನ್ನಷ್ಟು ವಿಮರ್ಶೆಗೆ ಒಳಪಡಿಸಿ, ಅನೇನ ಅಧ್ಯಾಯನ ದರ್ಶಯತಿ. ಗೀತಾಚಾರ್ಯ ಈ ಹಿಂದೆ ಹೇಳಿದ ಅನೇಕ ಸಂಗತಿಗಳನ್ನು ಒಟ್ಟು ಮಾಡಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಪ್ರಶ್ನೆ ಅರ್ಜುನನದ್ದು. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಪ್ರಕೃತಿಂ ಪುರುಷಂ ಕ್ಷೇತ್ರಂ ಕ್ಷೇತ್ರಜ್ಞಂ, ಈ ನಾಲ್ಕನ್ನು ಕೂಡ ನಾನು ತಿಳಿಯ ಬಯಸುತ್ತೇನೆ. ಈ ನಾಲ್ಕನ್ನು ಕೂಡ ನಾನು ಅದರ ಸ್ವರೂಪ ಏನು ಅಂತ ಕೇಳಿ ಬಯಸ್ತೇನೆ ಅಂತ ಇದೆ. ಸ್ವತಃ ಪೂರ್ವದಲ್ಲೇ ಕೃಷ್ಣ ಆ ಸೂಚನೆ ಕೊಟ್ಟಿದ್ದಾನೆ. ಭಕ್ತಿಯ ಮಹತ್ವವನ್ನ ಹೇಳಿ ಭಗವಂತನನ್ನು ತಿಳಿದ್ರೇನೆ, ಭಕ್ತನ ಲಕ್ಷಣ ಹೇಳುವಾಗ ಏನೇನ್ ತಿಳಿದಿರಬೇಕು ಅಂತ ಹೇಳುವಾಗ ಈ ಪರಮ ಪುರುಷನ ತಿಳುವಳಿಕೆಯ ಬಗ್ಗೆಯೂ ಹೇಳಿದ್ದ. ಆದ್ರಿಂದ ಈ ಪ್ರಶ್ನೆ ಮೂಲದಲ್ಲಿ ಇಲ್ಲ, ಆದ್ರೆ ಎಲ್ರೂ ಇದನ್ನ ಸೇರಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಆಚಾರ್ಯರ ವ್ಯಾಖ್ಯಾನ ಇಲ್ಲ ಈ ಪದ್ಯಕ್ಕೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಭಗವಂತನ ಶರೀರದಂತಿರುವ ಈ ಚರಾಚರ ವಿಶ್ವ ಭಗವಂತನಿಗೆ ಕ್ಷೇತ್ರ ಅಂತ ಅನಿಸಿದೆ. ಕ್ಷೇತ್ರ ಮಿಥ್ಯ ವಿಧೀಯತೆ. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಯಃ ಏತದ್ವೇತ್ತಿ ತಂ ಕ್ಷೇತ್ರಜ್ಞ ಇತಿ ಪ್ರಾಹು. ಯಾರು ಈ ಪ್ರಪಂಚ, ಅದರಲ್ಲಿ ಸೇರಿಕೊಂಡ ಚರ ಮತ್ತು ಅಚರ ಅನ್ನುವ ಜೀವರಾಶಿ, ಅವುಗಳಿಗೆ ರೂಪವನ್ನ ಕೊಟ್ಟಿರುವಂತಹ ಪಂಚಭೂತಗಳು, ಇಷ್ಟನ್ನು ಸೇರಿ ಕ್ಷೇತ್ರ ಅಂತ ಕರೆದ್ರು. ಯಾರು ಈ ಶರೀರ, ಒಟ್ಟು ಸಕಲ ಜೀವರಾಶಿಗಳ ಒಟ್ಟು ಮೊತ್ತವನ್ನ ಚೆನ್ನಾಗಿ ತಿಳಿದಿದ್ದಾನೋ ಅವನನ್ನ ಕ್ಷೇತ್ರಜ್ಞ. ಯಾರು ಹಾಗೆ ಟೈಟಲ್ ಕೊಟ್ಟದ್ದು ದೇವರಿಗೆ ಕ್ಷೇತ್ರಜ್ಞ ಅಂತ?
ಆ ವಿಷಯದ ಬಗ್ಗೆ ಸ್ವಲ್ಪ ಆದ್ರೂ ತಿಳಿದವರು. ತದ್ವಿಧ ಕ್ಷೇತ್ರ ಅಂದ್ರೆ ಏನು ಅಂತ ಚೂರು ಚೂರು ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ಈಗ ನಮಗೂ ಫೋನ್ ಗೊತ್ತಿರುತ್ತೆ, ಅದರ ಸಾವಿರಾರು ಫೀಚರ್ಗಳು ಹೇಗೆ ಉಪಯೋಗ ಆಗುತ್ತೆ ಅಂತಾನೆ ಗೊತ್ತಿರಲ್ಲ. ಆದ್ರೆ ಆ ಟೆಕ್ನಾಲಜಿಯ ಬಗ್ಗೆ ಕುತೂಹಲ ಇದ್ದವರಿಗೆ ಅದರ ಅನೇಕ ಉಪಯೋಗಗಳ ಸರಮಾಲೆ ಅವರಿಗೆ ಖುಷಿ ಕೊಡ್ತಾ ಇರುತ್ತೆ. ಅಂದ್ರೆ ಅದರ ಒಳ ರಹಸ್ಯಗಳನ್ನು ತಿಳಿದು ಆಶ್ಚರ್ಯ ಪಡ್ತಿರ್ತಾರೆ, ಎಷ್ಟು ಅದ್ಭುತವಾದ ಯಂತ್ರ ಪ್ರವೃತ್ತಿಯನ್ನ ಮನುಷ್ಯ ಹುಟ್ಟು ಹಾಕಿದ್ದಾನೆ ಅಂತ. ಆದ್ರೆ ಸಾಮಾನ್ಯನಿಗೆ ಅದು ಅವನ ಅತ್ಯಂತ ಬೇಸಿಕ್ ನೀಡನ್ನ, ಯಾರಿಗೋ ಒಬ್ರಿಗೆ ಕರೆ ಮಾಡಬೇಕು, ಯಾರಿಗೋ ಒಬ್ರಿಗೆ ಸಂದೇಶ ಕಳಿಸ್ಬೇಕು, ಇಷ್ಟು ಈಡೇರಿದ್ರೆ ಅವನ. ಆದ್ರೆ ತಗೊಳ್ಳಿಕ್ಕೆ ತುಂಬಾ ಬೆಲೆ ಬಾಳುವಂತದ್ದನ್ನು ತಗೊಳ್ಬೇಕು ಅಂತಿರುತ್ತೆ, ಎಲ್ಲರ ಮುಂದೆ ತನ್ನ ಹೆಗ್ಗಳಿಕೆಯನ್ನ ತೋರುವ ದೃಷ್ಟಿಯಿಂದ. ಆದ್ರೆ ಉಪಯೋಗ ಮಾತ್ರ ಬಹಳ ಶೂನ್ಯ ಇರುತ್ತೆ. ಈ ಅದರ ಸಾಮರ್ಥ್ಯವನ್ನ ಬಳಸಿಕೊಳ್ಳುವ ರೀತಿ ಗೊತ್ತಿರುವುದಿಲ್ಲ. ಆದ್ರೆ ತಿಳಿದವನಿಗೆ ಅದರ ಪ್ರತಿಯೊಂದು ವಿವರಣೆ ಇನ್ನಷ್ಟು ತಿಳಿಲಿಕ್ಕಿದೆ ಅಂತ ಹೇಗೆ ಅನ್ಸುತ್ತೋ ಹಾಗೆ ತದ್ವಿಧ ಉಳಿದವರೆಲ್ಲ ದೇವರು ಅಂದ್ರೆ ಒಂದು ಚಿತ್ರಪಟದಲ್ಲಿ ನಮ್ಗೆ ಕಷ್ಟ ಬಂದಾಗ ಪರಿಹಾರ ಮಾಡುವಂತಹ ಒಂದು ಶಕ್ತಿ ಅಷ್ಟೇ. ಅದು ನಾಳೆ ಈ ಚಿತ್ರ ಹೋಗಿ ಇನ್ನೊಂದು ಚಿತ್ರ ಬಂದ್ರು ಅವರಿಗೆ ತಲೆ ಕೆಡ, ಅವ್ರಿಗೆ ಜೀವನ ಆದ್ರೆ ಆಯ್ತು, ಅವ್ರಿಗೆ ಯಾರಾದ್ರೂ ಒಂದೇ. ಆದ್ರೆ ಯಾವ ವ್ಯಕ್ತಿಯನ್ನ ಆರಾಧನೆ ಮಾಡಬೇಕು ಆ ವ್ಯಕ್ತಿಯ ಬಗೆಗೆ ಆಳವಾದ ತಿಳಿವು ಇದ್ದು ತಿಳಿವಿನಿಂದ ಕೂಡಿ ಯಾರು ಮಾಡ್ತಾರೋ ಅವರು ಭಗವಂತನನ್ನ ನಿಜವಾದ ಕ್ಷೇತ್ರಜ್ಞ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ದೇವರು ನನ್ನನ್ನ ಹಾಗೆ ಜ್ಞಾನಿಗಳು ಕರೀತಾರೆ ಅಂತ ಹೇಳಿದ. ಅವ್ರು ಕರೆದ ಮೇಲೆ ತನ್ನ ಮುದ್ರಿಕೆ ಬೇಕಲ್ಲ. ಯೋ ವೇತ್ತಿ ತಮ್ ಕ್ಷೇತ್ರಜ್ಞ ಇತಿ ಪ್ರಾಹು. ಪ್ರಾಹು ಅಂದ್ರೆ ಬಹಳ ಯೋಚನೆ ಮಾಡಿ ಆಡಿದ ಮಾತು ಅಂತ. ಸುಮ್ನೆ ಸ್ಟೇಟ್ಮೆಂಟ್ ಕೊಡೋರಲ್ಲ ಅವರು, ತುಂಬಾ ಆಲೋಚನೆ ಮಾಡಿ ಸತ್ಯದ ಪರಿಪಾಕವನ್ನ ಅನುಭವಿಸಿದ ಮೇಲೆನೆ ಬಾಯಿ ಬಿಟ್ಟು ಆ ಸಂಗತಿಯನ್ನ ಜಗತ್ತಿನ ಜೊತೆಗೆ ಹಂಚಿಕೊಳ್ಳುವವರು. ಅವರು ಹೇಳಿದರೆ ಅದನ್ನ ತಾನು ಅನುಮೋದನೆ ಮಾಡ್ತಾ ಇದ್ದೇನೆ ಅಂತ. ಆ ಕ್ಷೇತ್ರಜ್ಞ ಯಾರು ಅಂತ ನಿಮಗೆ ಡೌಟಾ? ಯಾರೋ ಒಬ್ಬ ಇದ್ದಾನೆ, ಈ ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನು ಚೆನ್ನಾಗಿ ತಿಳಿದಿದ್ದಾನೆ. ಅಷ್ಟೇ ಅಲ್ಲ, ಅದರ ಸ್ವರೂಪ ಏನು, ಎಲ್ಲಿಂದ ಎಲ್ಲಿ ತನಕ ಇರುತ್ತೆ, ಅದರ ಒಳಗಿನ ವಿಭಾಗಗಳೇನು, ಇದರ ಪರಿಪೂರ್ಣ ಮಾಹಿತಿ ಹೊಂದಿದವನನ್ನೇ ಕ್ಷೇತ್ರಜ್ಞ ಅಂತ ಕರೀತಾರೆ. ಯಾರು ಆ ಕ್ಷೇತ್ರಜ್ಞ ಅಂತಂದ್ರೆ, ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಆ ಕ್ಷೇತ್ರದ ತಿಳುವಳಿಕೆಯನ್ನ ಹೊಂದಿದವನು ನಾನೇ. ಅದೇನು ಅಂದ್ರೆ ಸರ್ವ ಕ್ಷೇತ್ರೇಷು, ಕೇವಲ ಯಾವುದೋ ಒಂದು ಶರೀರದಲ್ಲಿ ಮಾತ್ರ ನಾನಿದ್ದು ಅದರ ಹಿಂದು ಮುಂದಿನ ಪರಿಣಾಮ ಪರಿಸ್ಥಿತಿಗಳನ್ನು ಅರಿತವನು ಅಂತ ಅನ್ಕೊಳ್ಬೇಡ. ಅರ್ಜುನನಿಗೆ ಅತ್ಯಂತ ಕುಟ್ಟಾದ ಸಂಗತಿಯನ್ನು ಇಷ್ಟಪಟ್ಟು ಹೇಳ್ತಾ ಇದ್ದಾನೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ನನ್ನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊ, ಯಾರನ್ನೂ ಅಲ್ಲ. ಸರ್ವ ಕ್ಷೇತ್ರೇಷು, ಯಾವುದು ಒಂದು ಕ್ಷೇತ್ರದಲ್ಲ, ಸರ್ವ ಕ್ಷೇತ್ರೇಷು ಮಾಂ ಕ್ಷೇತ್ರಜ್ಞವಿತಿ ವಿದ್ಧಿ. ವಿದ್ಧಿ ಅಂದ್ರೆ ತಿಳಿ. ಮಾಂ ನನ್ನನ್ನು, ಸರ್ವ ಕ್ಷೇತ್ರೇಷು ಎಲ್ಲ ಶರೀರಗಳಲ್ಲೂ ಕೂಡ. ಎಷ್ಟು ಶರೀರಗಳಿವೆಯೋ, ಕೇವಲ ಮಾನುಷ ಅಲ್ಲ,
ಕ್ರಿಮಿಕೀಟ ಪಶು ಪಕ್ಷಿ ತೃಣಾದಿಗಳ ಜೀವ ರಾಶಿಗಳಿಗೆ ಆಸರೆಯಾದ ಸರ್ವಕ್ಷೇತ್ರಗಳಲ್ಲೂ ಕೂಡ ಅದರ ಒಳತೋಟಿಯನ್ನ, ಒಳ ಕುದಿಯನ್ನ ಕೇವಲ ವಸ್ತು ರೂಪದಲ್ಲಿ ಮಾತ್ರ ಅಲ್ಲ, ಅದರ ಭಾವರೂಪವಾದ ಭಾವನಾಮಯ ಪ್ರಪಂಚವನ್ನೂ ಕೂಡ ನಾನು ಅರಿತವನಿದ್ದೇನೆ ಅಂತ ಮುಂದೆ ಹೇಳ್ತಾನೆ. ಅಂತಹವನನ್ನ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಅವನು ನಾನೇ. ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ನಡುವಿನ ಸಂಬಂಧ ಮತ್ತು ಅವರ ಇರವಿನ ಅರಿವು ಏನಿದೆ, ಇದನ್ನೇ ಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದ್ರೆ ಏನು ಅಂತ ಅನೇಕ ಸಂದರ್ಭಗಳಲ್ಲಿ ಮೋಕ್ಷಧೀರ್ ಜ್ಞಾನ ಮುಚ್ಯತೆ ಅಂತ ಮಾತಿದೆ. ಮೋಕ್ಷಧೀಹಿ, ಬಿಡುಗಡೆಯ ದಾರಿಯನ್ನು ತಿಳಿದವನನ್ನು ಅಥವಾ ಬಿಡುಗಡೆಯ ದಾರಿಗೆ ಕಾರಣವಾದ ತಿಳಿವನ್ನು ತಿಳಿವು ಅಂತ ಕರೀತಾರೆ ಅಂತ. ಇಲ್ಲಿ ಇನ್ನೊಂದು ವಿಧವಾದ ಜ್ಞಾನದ ಡೆಫಿನೇಷನ್ ಅನ್ನ ಕೃಷ್ಣ ಹೇಳಿದ್ದು ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞರ ಬಗ್ಗೆ ಮತ್ತು ಅವರ ನಡುವಿನ ಅನುಬಂಧದ ಬಗ್ಗೆ ತಿಳಿದ ಏನು ಅಂಶ ಇದೆ ಅದನ್ನೇ ನಿಜವಾದ ಜ್ಞಾನ ಅಂತ ಕರೀತಾರೆ. ಆ ಜ್ಞಾನ ತಿಳಿದವನೇ ಜ್ಞಾನಿ ಆಗ್ತಾನೆ. ಕ್ಷೇತ್ರಜ್ಞಯೋರ್ ಜ್ಞಾನಂ ತದ್ ಜ್ಞಾನಂ. ಕ್ಷೇತ್ರ ನಡುವಿನ ಸಂಬಂಧವನ್ನ ಅದು ಮತಂ ಮಮ, ನಾನದನ್ನು ಸ್ಪಷ್ಟವಾಗಿ ನಿಮಗೆ ಅರಿವು ಮಾಡಿಕೊಡ್ಬೇಕು ಅಂತಲೇ ನನ್ನ ಅಭಿಪ್ರಾಯ. ಮತಂ ಮಮ, ಇದು ನನ್ನ ಅಭಿಪ್ರಾಯ ಕೂಡ. ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ಯತ್ ತತ್ಸಮಾಸೇನ ಮೇ ಶೃಣು. ಕ್ಷೇತ್ರ ಎಂದರೇನು? ಯಚ್ಚ ಕ್ಷೇತ್ರಂ ಯಾದೃಚ್ಛ ಕ್ಷೇತ್ರಂ ಯದ್ವಿಕಾರಿ ಚ ಕ್ಷೇತ್ರಂ ಯತಶ್ಚ ಕ್ಷೇತ್ರಂ. ತುಂಬಾ ಚಂದದ ಪ್ರಶ್ನೆ ಇದು. ಕ್ಷೇತ್ರ ಅಂದ್ರೆ ಏನು? ಅದು ಎಂಥದ್ದು? ಅದರಿಂದ ಆಗುವ ಪರಿಣಾಮಿ ಕಾರ್ಯಗಳೇನು? ಅದನ್ನ ನಿಲ್ಲಿಸಿ ಯಹ ತತ್ರ ಕಾರ್ಯಕಾರಿ ಯತ್ ಪ್ರಭಾವೇಣ, ಯಾರ ಪ್ರೇರಣೆಯಿಂದಾಗಿ ನಡೆಯುತ್ತೆ, ಅವನು ಎಂಥವನು, ಅವನ ಹಿರಿಮೆ ಗರಿಮೆಗಳೇನು, ಇದನ್ನೆಲ್ಲ ನಾನು ಹೇಳ್ತೇನೆ, ನೀನು ಕೇಳು. ಸಮಾಸೇನ ಅಂದ್ರೆ ಸಂಕ್ಷಿಪ್ತವಾಗಿ ಅಡಕ ಮಾಡಿ ಹೇಳ್ತೇನೆ, ಸಂಗ್ರಹಿಸಿ ಹೇಳ್ತೇನೆ. ಚಿಕ್ಕದಾಗಿ ಹೇಳಿ ಅಂತ ಕೇಳ್ತಾರೆ ಕೆಲವೊಮ್ಮೆ. ಸ್ವಲ್ಪ ಚಿಕ್ಕದಾಗಿ ಹೇಳಿ ಸರ್, ತುಂಬಾ ವಿಸ್ತಾರವಾಗಿ ಹೇಳಿದ್ರೆ ಮರ್ತೋಗುತ್ತೆ. ಕೃಷ್ಣನಿಗೆ ಚಿಕ್ಕದಾಗಿ ಹೇಳಲಿಕ್ಕೂ ಗೊತ್ತು, ವಿಸ್ತೃತವಾದ ಪ್ರಪಂಚವನ್ನು ಬಿಡಿಸಿಯೂ ಗೊತ್ತು. ಒಂದೇ ಸರ್ತಿ ಇದು ಹೇಳ್ತಾ ಹೋದ್ರೆ ಪ್ರಪಂಚದ ಸಂಬಂಧವನ್ನ ಹೇಳಿ ಮುಗಿಸ್ಲಿಕ್ಕಾಗಲ್ಲ. ಇದು ಹಲವು ಜನ್ಮಗಳ ಅಧ್ಯಯನ, ಎಷ್ಟು ಕೇಳಿದ್ರೂ ಮುಗಿಯಲ್ಲ. ಆದ್ರಿಂದ ಯದ್ವಿಕಾರಿ, ಭಾಷ್ಯದ ಮಾತು ಸ್ವಲ್ಪ ಕೆಳಗೆ, ಯದ್ವಿಕಾರಿ ಏನ ವಿಕಾರಿ ಯುಕ್ತಂ ಯತಶ್ಚ ಯತ್ ಯತೋ ಯಾತಿ ವರ್ತತೆ ಸಚ ಪ್ರವರ್ತಕಃ ಯತಶ್ಚ ಯದಿತ್ಯಸ್ಮಾತ್ ಪ್ರವರ್ತತೆ ಕ್ಷೇತ್ರಮಿತಿ ವಚನಂ ಸಚಯಃ ಇತಿ ಸ್ವರೂಪ ಮಾತ್ರಂ. ಅವನಿಂದಾಗುವ ಅಂದ್ರೆ ಈ ಕ್ಷೇತ್ರದಿಂದಾಗುವ ವಿಕಾರಗಳೇನು, ಕ್ಷೇತ್ರ ಯಾವುದು, ಅದು ಎಂಥದ್ದು, ಅದರಿಂದಾಗುವ ವಿಕಾರಗಳೇನು, ಇದಿಷ್ಟು ಕ್ಷೇತ್ರದಿಂದ ಸಂಬಂಧಿಸಿತ್ತು. ಆಮೇಲೆ ಯತಶ್ಚ ಯಸ್ಮಾತ್
ಪ್ರವರ್ತತೆ, ಯಾರಿಂದಾಗಿ ಇದಕ್ಕೆ ಪ್ರೇರಣೆ, ಯತಃ ಅವನ ಸ್ವರೂಪ ಎಂಥದ್ದು. ಕ್ಷೇತ್ರಂ ಯಸ್ಮಾತ್ ಪ್ರವರ್ತತೆ ಅನ್ನೋದು ಯತಶ್ಚ ಪ್ರವರ್ತತೆ. ಯತಶ್ಚ ಅಂದ್ರೆ ಅವನ ಸ್ವರೂಪ ಏನು, ಯತ್ ಅವನ ಸ್ವರೂಪ ಏನು. ಸಚಯ ಅವನ ಹಿರಿಮೆ ಗರಿಮೆಗಳೇನು, ಅವನು ಎಂಥವನು, ಅವನ ಹಿರಿಮೆ ಏನು. ಜೊತೆಗೆ ಈ ಎಲ್ಲ ಜಗತ್ತಿಗೆ ಅವನು ಪ್ರೇರಣಾ ಶಕ್ತಿ ಹೇಗೆ ಅಂತಹ ಯತ್ ಪ್ರಭಾವ, ಯಾವ ಪ್ರಭಾವದಿಂದ ಈ ಜಗತ್ತಿನಲ್ಲಿ ಇಂತಹದ್ದೆಲ್ಲ ನಡೀತಾ ಇದೆ. ಇಷ್ಟು ಪ್ರಶ್ನೆಗಳನ್ನ ತಾನೇ ಕೇಳಿ, ಅಂದ್ರೆ ಪ್ರಶ್ನೆ ಕೇಳಲಿಕ್ಕೂ ನಮಗೆ ಸರಿಯಾಗಿ ಬರಲ್ಲ ಅಂತ ಗೊತ್ತು. ಅರ್ಜುನನ ಇಲ್ಲಿ ಪ್ರಶ್ನೆ ಇಲ್ಲ ಅಂತ ಗೊತ್ತಾಗುದೇ ಹೀಗೆ. ಇದನ್ ಕೇಳಿದ್ರೆ ತಾನ್ ಮತ್ತೆ ಪ್ರಶ್ನೆ ಮಾಡಿ ಉತ್ತರ ಕೊಡ್ಬೇಕಾಗಿರ್ಲಿಲ್ಲ. ಈ ಪದ್ಯದಲ್ಲೇ ಹಲವು ಪ್ರಶ್ನೆಗಳು ಬಂದಿವೆ. ಕ್ಷೇತ್ರ ಅಂದ್ರೆ ಏನು, ಅದರ ವಿಕಾರ ಅಂದ್ರೆ ಏನು, ಅದರ ಸ್ವರೂಪ ಏನು, ಅದು ಹೇಗೆ ಪರಿಣಾಮ ಬೀರುತ್ತೆ, ಯಾರ ಪ್ರಭಾವದಿಂದ ಈ ವಿಕಾರಗಳು ಉಂಟಾಗ್ತವೆ, ಅವನು ಯಾರು ಪ್ರಭಾವ ಬೀರುವವನು, ಅವನ ಹಿರಿಮೆ ಗರಿಮೆಗಳೇನು ಇತ್ಯಾದಿಗಳು. ಇಷ್ಟು ಪ್ರಶ್ನೆ ಬರುತ್ತೆ ಅಂದ್ರೆ ಮೇಲಿನ ಪ್ರಶ್ನೆಯಲ್ಲಿ ಹೇಳಿದ್ದೆಲ್ಲೋ ಇದರಲ್ಲಿ ಬಂತು. ಮತ್ತೆ ಅದರಿಂದಾಗಿ ಹೆಚ್ಚಿನವರು ಪ್ರಾಚೀನರು ಇದಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ. ಈ ಶ್ಲೋಕದ ಬಗ್ಗೆ, ಅದರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ. ಎಷ್ಟೋ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಇಲ್ಲ ಕೂಡ. ಸರಿ, ಈಗ ನಾವು ತಾತ್ಪರ್ಯಕ್ಕೆ ಸ್ವಲ್ಪ ಹೋಗೋಣ. ತುಂಬಾ ಇದೆ, ನಾವು ಬಹುಶಃ ಈ ಪುಟವನ್ನು ಮಾತ್ರ ಒಂದ್ಸರ್ತಿ ಕಣ್ಣು ಹಾಕೋಣ. ಹಿಂಸಾ ಸರ್ವಾರ್ಥ ಸಂಕ್ಷೇಪೋಯಂ, ಎಲ್ಲವನ್ನು ಈ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದಾರೆ. ಅಂದ್ರೆ ಒಬ್ಬ ಮೋಕ್ಷದ ಜ್ಞಾನವನ್ನ ಸಂಪಾದಿಸಲಿಕ್ಕೆ ಈ ಅಧ್ಯಾಯದ ಅಧ್ಯಯನ ಅತ್ಯಂತ ಮುಖ್ಯ. ಮೋಕ್ಷದ ಬಯಕೆಯಿಂದ ಅರಿವನ್ನ ಗಟ್ಟಿ ಮಾಡಿಕೊಳ್ಬೇಕು ಅನ್ನೋನಿಗೆ ಇಲ್ಲಿ ಹೇಳಿದ ಸಂಗತಿಗಳು ಬಹಳ ಅಗತ್ಯ. ಅದು ನಿಮ್ಗೆ ಮುಂದೆ ಶ್ಲೋಕಗಳನ್ನು ಓದುವಾಗ ಗೊತ್ತಾಗುತ್ತೆ. ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರಿತೆ ಚ ಯತ್ ಅವ್ಯಕ್ತಾದಿ ಶರೀರಂತು ತತ್ಕ್ಷೇತ್ರಂ ಕ್ಷೀಯತೆ ಚ ಯತ್. ಕ್ಷೇತ್ರ ಅಂದ್ರೆ ಜೀವನನ್ನ ಕ್ಷಯಿಸುವಂತೆ ಹಿಂಸೆಗೊಳಿಸುವಂತದ್ದು ಯಾವುದು, ಅದು ಕ್ಷೇತ್ರ. ಆಮೇಲೆ ಪರೇಣ ಪ್ರೇರ್ಯತೆ ಚ ಯತ್, ಯಾವುದು ಇನ್ನೊಬ್ಬರಿಂದ ಪ್ರಚೋದಿಸಲ್ಪಡುವಂಥದ್ದು ಅದನ್ನು ಕ್ಷೇತ್ರ ಅಂತ ಕರೀತಾರೆ. ಅವ್ಯಕ್ತದ ಶರೀರದಿಂದ ಹಿಡಿದು ತೃಣಜೀವದ ತನಕ, ಹುಲ್ಲಿನ ಜೀವದ ತನಕ ಇರುವ ತತ್ತತ್ ಶರೀರಗಳೇನಿದೆ ಇದೆಲ್ಲವೂ ಕೂಡ ಕ್ಷೀಯತೆ, ನಾಶ ಹೊಂದುತ್ತದೆ. ಅಂದ್ರೆ ಅಚಿತ್ ಪ್ರಕೃತಿ ಏನಿದೆ, ಜಡ ಪ್ರಕೃತಿ, ಅದು ಅವಳಿಗೆ ಶರೀರ ಅಂತ ಆದ್ರೆ ಅಲ್ಲಿಂದ ಹಿಡಿದು ಅತ್ಯಂತ ಸೂಕ್ಷ್ಮವಾದ ಅಮೀಬಾದಂತಹ ಜೀವರಾಶಿಗಳ ಶರೀರವೂ ಕೂಡ ಕ್ಷೇತ್ರವಾಗಿ ನಶಿಸುವಂಥದ್ದು ಯಾವುದೋ ಅದರ ಬಗ್ಗೆ ಇಲ್ಲಿ ಮಾತಾಡಿದ್ದು. ಇಚ್ಛಾದ್ವೇಷ ಸುಖಂ ದುಃಖಂ ದೇಹೋ ವ್ಯಾಪ್ತಿಶ್ಚ ಚೇತಸ ತದ್ವಿಕಾರ ಇತಿ ಜ್ಞೇಯ ಚಿದ್ರೂಪೇಚ್ಛಾದಿ ಮಾಶ್ರಿತಃ. ಇಚ್ಛಾ, ದ್ವೇಷ, ಸುಖ, ದುಃಖ, ದೇಹ ಮತ್ತು ಜೀವಕ್ಕೆ ವ್ಯಾಪ್ತಿ, ಮನಸ್ಸಿಗೆ ವ್ಯಾಪ್ತಿ, ಇದೆಲ್ಲ ವಿಕಾರಗಳು. ತದ್ವಿಕಾರ ಇತಿ ಜ್ಞೇಯ, ಇಷ್ಟು ಏನು ಹೇಳಿದ್ರು ಅದು
ಚಿದಚಿತ್ ಪ್ರಕೃತಿಯ ವಿಕಾರಗಳು. ಈ ದೇಹ ಅನ್ನೋದು ಅಚಿತ್ ಪ್ರಕೃತಿಯ ವ್ಯಾಪಾರ ಆದ್ರೆ, ಇಚ್ಛಾ ದ್ವೇಷ ಸುಖ ದುಃಖ ಅನ್ನೋದು ಚಿತ್ ಪ್ರಕೃತಿಯ ವ್ಯಾಪಾರ, ಅಂದ್ರೆ ಕ್ಷೇತ್ರದ ವ್ಯಾಪಾರ, ಅದರ ವಿಕಾರ. ಈ ಕ್ಷೇತ್ರದ ವಿಕಾರ ಏನು ಅಂತ ಕೇಳಿದ್ದಕ್ಕೆ ಬಂದ ಉತ್ತರ, ಇವೆಲ್ಲವೂ ಚಿದ್ರೂಪೇಚ್ಛಾದಿಮಾಶ್ರಿತ. ಚಿದ್ರೂಪದ ಇಚ್ಛೆಯಂತೆ ಶರೀರ ಬರುತ್ತೆ, ಮನಸ್ಸಿಗೆ ದೇಹಕ್ಕೆ ಈ ಶರೀರದಲ್ಲಿ ವ್ಯಾಪ್ತಿ ಉಂಟಾಗುತ್ತೆ, ಸುಖ ದುಃಖಗಳು ಉಂಟಾಗ್ತವೆ, ಆಸೆ ಮತ್ತು ವಿರೋಧಗಳು ಹುಟ್ಟಿಕೊಳ್ತವೆ. ವಿಕಾರೇಚ್ಛಾದಿ ನಿರ್ಮುಕ್ತ ಚಿನ್ಮಾತ್ರೇಚ್ಛಾದಿ ಸಂಯುತ ಮುಕ್ತ ಇತ್ಯುಚ್ಯತೆ ಜೀವೋ ಮುಕ್ತಿಶ್ಚ ದ್ವಿವಿಧಾವತ. ಈ ವಿಕಾರಗಳು ಅಪೇಕ್ಷೆಗಳು ಯಾರಿಂದ ದೂರವಾಗುತ್ತೋ, ವಿಕಾರೇಚ್ಛಾದಿ ನಿರ್ಮುಕ್ತ, ಹಿಂದೆ ಚಿದ್ರೂಪೇಚ್ಛಾದಿಮಾಶ್ರಿತ ಅಂತ ಹೇಳಿದ್ರಲ್ಲ, ಇಚ್ಛಾದಿಗಳೆಲ್ಲ ಚಿದ್ರೂಪವನ್ನು ಆಶ್ರಯಿಸಿದವುಗಳು. ಈ ವಿಕಾರಗಳಿಂದ ಮತ್ತು ಇಚ್ಛೆಯಿಂದ ಯಾರು ಹೊರಗೆ ಬರ್ತಾನೋ, ಚಿನ್ಮಾತ್ರೇಚ್ಛಾದಿ ಸಂಯುತ, ಶರೀರಕ್ಕೆ ಟ್ರಾನ್ಸ್ಫರ್ ಆಗಿ ದೇಹಕ್ಕೆನೆ ಒಂದು ಅಭ್ಯಾಸ ಬಲದಿಂದ ಕೆಲವು ಬೇಕು ಅಂತ ಗೊತ್ತಾಗುತ್ತೆ. ಈಗ ಹಸಿವಾದಾಗ ದೇವರು ಒಂದು ಬಟನ್ ಒತ್ತಿ ಹೇಳಲ್ಲ, ನೋಡು ಟೈಮ್ ಆಯ್ತು ಊಟಕ್ಕೆ ಹೋಗು. ಹೊಟ್ಟೆ ತಾನಾಗಿಯೇ ತನ್ನ ಅಗತ್ಯವನ್ನ ನಿರೂಪಣೆ ಮಾಡುತ್ತೆ. ಅಂದ್ರೆ ನಾವಂತೂ ಅಲ್ಲ ಅಂತ ಅಭಿಪ್ರಾಯ. ಓ, ನನ್ನ ಹಸಿವಿನ ಟೈಮ್ ಆಯ್ತು, ಆದ್ರೆ ನನಗೆ ಹಸಿವಾಗ್ಲಿ ಅಂತ ನಾವು ಕೇಳಿದ್ರೆ ಹಸಿವಾಗಲ್ಲ. ಒಳಗಿನ ನಿಜವಾಗಿಯೂ ಹಸಿವಾಗುವ ವಾತಾವರಣ ಇದ್ರೆ ಆವಾಗ ಹಸಿವು ಗೊತ್ತಾಗುತ್ತೆ. ಯಾರು ಇಂತಹ ವಿಕಾರಗಳಿಂದ ದೂರವಾಗ್ತಾನೋ, ಚೇತನ ಸ್ವರೂಪವಾದ ಇಚ್ಛಾದಿಗಳ ವಿಕಾರಗಳನ್ನು ಹೊಂದಿರ್ತಾನೋ, ಅವನು ಆ ಸಂಬಂಧ ಇರುವ ತನಕ ಸಂಸಾರದಲ್ಲಿರ್ತಾನೆ. ಯಾವಾಗ ಈ ಯೋಚನೆಗಳೆಲ್ಲ ದೂರವಾಗಿ ವಿಶ್ವವೇ ಕುಟುಂಬ ಅಂತ ಅನ್ನಿಸಿ ಎಲ್ಲದರ ಹಿತಕ್ಕೋಸ್ಕರ ಈ ಕಾರ್ಯ ಅಂತ ಭಾವಿಸಿ ಮಾಡಿದರೆ ಅವನು ಮುಕ್ತ ಅಂತ ಅನಿಸಿಕೊಳ್ತಾನೆ. ಚಿನ್ಮಾತ್ರೇಚ್ಛಾದ ಸಂಯುತ ಮುಕ್ತ. ಮೋಕ್ಷದಲ್ಲೂ ಇಚ್ಛೆ ಇದೆ, ಆದ್ರೆ ಅದು ಚೇತನಾಮಯವಾದ ಇಚ್ಛೆ, ಸ್ವರೂಪಭೂತವಾದ ಇಚ್ಛೆ, ಪ್ರಭಾವಿ ಇಚ್ಛೆ ಅಲ್ಲ. ಅಂದ್ರೆ ಶರೀರದಿಂದ ಪ್ರಭಾವಿತವಾಗಿ ಮನಸ್ಸು ಎಷ್ಟೋ ವಿಷಯಗಳನ್ನ ಆಸೆ ಪಡುತ್ತೆ. ವಸ್ತುತಃ ನೇರವಾಗಿ ಮನಸ್ಸಿಗೆ ಅದರ ಪರಿಚಯವೂ ಇಲ್ಲ ಮತ್ತು ಅದು ಬೇಕು ಅಂತಾನೂ ಇರ್ಲಿಲ್ಲ. ಆದ್ರೆ ಹೊರಗಿನ ಮನಸ್ಸಿಗೆ ಈ ಶರೀರದಿಂದ ಪಡೆಯಬಹುದಾದ ಲಾಭಗಳನ್ನ ಯಾರು ಕಿವಿ ಊದಿರ್ತಾರೆ ಅಂದಾಗ ಅದನ್ನು ಬೇಕು ಅಂತ ಅದು ಬಯಸುತ್ತೆ. ಹೀಗಾಗಿ ಮುಕ್ತ ಇತ್ಯುಚ್ಯತೆ ಜೀವ ಮುಕ್ತಿಷ್ಠ ದ್ವಿವಿಧ ಮತ. ಮುಕ್ತಿ ಎರಡು ತರ. ಚಿನ್ಮಾತ್ರ ದ್ವೇಷ ದುಃಖೇ ಚ ದೇಹೋ ಮಿಥ್ಯಾದೃಗಾತ್ಮಕ ನಿಷಿದ್ಧೇ ಚಾತು ಯತ್ರ ಸ್ಯುಃ ನಿತ್ಯಾಸ ಮುಕ್ತಿರಾಸುರಿ. ಚಿನ್ಮಾತ್ರ ವೈಷ್ಣವೀ ಭಕ್ತಿ ದೇಹ ಸಮ್ಯಕ್ ದೃಗಾತ್ಮಕ ಸುಖಮಿಚ್ಛಾನುಕೂಲ ಚ ಧೃತಿರ್ದೈವೀತಿ ಸಾಮತ ಇತಿ ನಾರಾಯಣ ಶ್ರುತಿ. ಇದು ತಾತ್ಪರ್ಯದಲ್ಲೇ ಇದೆ. ಎಲ್ಲೋ ಮುಂದೋದ್ರಿ, 4ನೇ ಶ್ಲೋಕದ ಕೆಳಗೇನೆ ಇದೆ. ಎಲ್ಲೋದ್ರಿ?
ಮುಕ್ತಿ ಎರಡು ತರ. ಸ್ವರೂಪಭೂತದಲ್ಲೇ ದ್ವೇಷ, ದುಃಖ ಇತ್ಯಾದಿಗಳನ್ನ ಇಟ್ಟುಕೊಂಡಿರುವಂಥದ್ದು ಮತ್ತು ದೇಹವು ಇದೆ. ಮಿಥ್ಯಾದೃಗಾತ್ಮಕ, ಎಲ್ಲ ತಪ್ಪೇ ಅರ್ಥ ಆಗುವಂತಹ ಕಣ್ಣು ಉಳ್ಳವ. ಮತ್ತೆ ಯಾವುದು ಪ್ರಪಂಚದ ನಿಯಮಕ್ಕೆ ಬಾಧಿತವೋ ಅದನ್ನೇ ಬಯಸ್ತಾ ಇರ್ತಾನೆ. ನಿಷಿದ್ಧೇ ಚಾಚ ಯತ್ರ ಸ್ಯುಹು ಇಚ್ಛಾ ಒಂದಲ್ಲ, ನೂರಾರು ಕೆಟ್ಟ ಬಯಕೆಗಳಿಂದಲೇ ಇಡೀ ಬದುಕನ್ನ ಯಾರು ಸಾಗಿಸ್ತಾ ಇರ್ತಾನೋ ಅವನ ಮುಕ್ತಿಯು ನಿತ್ಯ, ಆದ್ರೆ ಅದಕ್ಕೆ ಆಸುರಿ ಮುಕ್ತಿ ಅಂತ ಕರೀತಾರೆ. ಹಾಗಾಗಿ ಮುಕ್ತಿ ಅನ್ನೋದು ಎರಡು ತರ, ಒಂದು ಆಸುರಿ ಮುಕ್ತಿ, ಒಂದು ದೈವಿ ಮುಕ್ತಿ. ಇದು ನಿತ್ಯ. ಎಲ್ಲಿ ಹೇಳಿದ್ದಾರೆ? ನಾರಾಯಣ ಶ್ರುತಿಯದ್ದೇ ಮಾತು. ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂಗತಿಂ ಅನ್ನುವ ಮಾತಿನ ಮೂಲಕ ಈ ನಿತ್ಯ ಆಸುರಿ ಮುಕ್ತಿಯನ್ನ ಸ್ವತಃ ಕೃಷ್ಣನು ನಿರೂಪಣೆ ಮಾಡಿದ್ದಾನೆ. ಬಹಳ ಜನ ಈ ನಿತ್ಯ ಮುಕ್ತಿ, ನಿತ್ಯ ಕತ್ತಲೆ ಅಂತ ಅನ್ನೋದು ಸಾಧ್ಯ ಇಲ್ಲ, ಇದೆಲ್ಲ ಸುಳ್ಳು ಅಂತ ಬಹಳ ಜನ ಆಕ್ಷೇಪ ಮಾಡ್ತಾರೆ. ಇದೆಲ್ಲ ನೀವೇ ಕಲ್ಪಿಸಿ ಹೆದರಿಸ್ತಾ ಇದ್ದೀವಿ ಅಂತ. ಅಪ್ರಾಪ್ಯೈವ ಅನ್ನುವ ಶಬ್ದ ಬಳಸಿ ಏವಕಾರದಿಂದ ಅಧಮಾಂಗತಿಂ ಯಾತಿ, ಅವನು ಯಾವತ್ತೂ ಬರುವುದಿಲ್ಲ ಅಂತ ಹೇಳಿದ್ದಾಯ್ತು. ಅವನು ಮತ್ತೆ ನನ್ನ ಹತ್ರ ಬರಲ್ಲ, ಅವನು ಮತ್ತೆ ನನಗೆ ಸಿಗಲ್ಲ ಅಂತ. ಅಂದ್ರೆ ಅದು ನಿತ್ಯ ಕತ್ತಲೆಯ ಸೊತ್ತನ್ನೇ ಹೇಳಿದ್ದು. ಇನ್ನು ಚಿನ್ಮಾತ್ರ ವೈಷ್ಣವಿ ಭಕ್ತಿ, ಚೇತನಮಯವಾದ ಭಗವದ್ಭಕ್ತಿ. ವೈಷ್ಣವಿ ಭಕ್ತಿ ಅಂದ್ರೆ ಎಲ್ಲೆಡೆ ತುಂಬಿದ ಭಗವಂತನಲ್ಲಿ ಭಕ್ತಿ. ಎಲ್ಲೆಡೆ ತುಂಬಿದವ, ಎಲ್ಲವನ್ನು ನಿಯಂತ್ರಿಸುವವ, ಎಲ್ಲಕ್ಕೂ ರೂಪ ಕೊಟ್ಟವ, ಎಲ್ಲರಲ್ಲೂ ಇದ್ದು ಆಯಾ ವಸ್ತುವಿನ ಧರ್ಮವನ್ನ ಪ್ರಕಟಿಸುವವ, ಇದು ವೈಷ್ಣವ ಶಬ್ದದ ಅರ್ಥ. ಅಂದ್ರೆ ವಿಷ್ಣು ಶಬ್ದದಿಂದ ಅವನು ಎಲ್ಲವನ್ನು ಪ್ರವೇಶಿಸಿದ್ದಾನೆ, ಎಲ್ಲವನ್ನು ರಕ್ಷಿಸ್ತಾನೆ, ಎಲ್ಲ ವಿಷಯವನ್ನು ಕಳೀತಾನೆ, ಆನಂದ ತುಂದಿಲನಾಗಿದ್ದಾನೆ ಅಂತ ಯಾರು ತಿಳಿತಾನೋ ಅವನು ವೈಷ್ಣವ. ಬರೀ ವಿಷ್ಣುವನ್ನ ಆರಾಧನೆ ಮಾಡುವವನಲ್ಲ. ವೈಷ್ಣವ ಜನತೋ ಹಾಡಿನ ಸಾರ. ವೈಷ್ಣವ ಅಂದ್ರೆ ಯಾರು ಅಂತ. ಪೀಡ್ ಪರಾಯಿ, ಇನ್ನೊಬ್ನಿಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಎದೆ ಮಮ್ಮಲ ಮರಗುತ್ತಲ್ಲ, ಅವನು ವೈಷ್ಣವ. ಇನ್ನೊಬ್ಬರ ಸೊತ್ತನ್ನ ತೆಗೆಯುವ ಅಚ್ಚೆ ಎಷ್ಟು ಕಷ್ಟ ಆಗುತ್ತೋ ಏನೋ ಅವನಿಗೆ, ಆ ವಸ್ತುವನ್ನ ಇಲ್ಲದೆ ಹೋದಾಗ, ಪಡೆಯದೇ ಇದ್ದಾಗ ಅಂತ ಆ ವಸ್ತುವಿನ ಬಗ್ಗೆ ಇದು ಪರಾಯಿ, ಇದು ನಂದಲ್ಲ, ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಅವನದ್ದು, ಅವನು ಕೊಟ್ರೆ ಉಂಟು ಅಂತ ಯಾರು ಬದುಕ್ತಾನೋ ಅವನು ವೈಷ್ಣವ. ವೈಷ್ಣವ ಅಂದ್ರೆ ಯಾರು ಅನ್ನೋದನ್ನ ತುಂಬಾ ಚೆನ್ನಾಗಿ ಶಾಸ್ತ್ರಗಳು ಹೇಳಿದ್ದಾವೆ. ಒಂಥರ ಮಾನವೀಯತೆಯ ಪರಾಕಾಷ್ಠೆಯನ್ನೇ ಪ್ರದರ್ಶನ ಮಾಡಿದ್ದ ಮಾತುಗಳು. ಅಂತ ವೈಷ್ಣವರು ಮಾಡುವ ಭಕ್ತಿಗೆ ವೈಷ್ಣವೀ ಭಕ್ತಿ ಅಂತ ಕರೀತಾರೆ. ಅವರಿಗೂ ದೇಹ ಇದೆ. ಸಮ್ಯಕ್ ದೃಗಾತ್ಮಕ, ಶುದ್ಧ ದೃಷ್ಟಿಯನ್ನ ಹೊಂದಿದವರು. ಜಗತ್ತಲ್ಲಿ ಏನ್ ಕಾಣುತ್ತೋ ಅದನ್ನ ಹಾಗೆ ಒಪ್ಕೋತಾರೆ, ಮತ್ತೆ ಅದನ್ನೇ ಅರ್ಥ ಮಾಡಿಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ. ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಅದನ್ನ ವಿರೋಧಿಸಲ್ಲ. ಅದು ಹೌದಾದ್ರೆ ಅದನ್ನ ಒಪ್ಕೋತಾರೆ, ಅಲ್ಲಾದ್ರೆ ವಿಮರ್ಶೆ ಮಾಡ್ತಾರೆ. ಸುಮ್ನೆ ಕಣ್ಮುಚ್ಚಿ ಕಂಡದ್ದೆಲ್ಲ ಸತ್ಯ ಅಂತ ಹೇಳಿ ಅಂತಲ್ಲ. ಅದಕ್ಕಲ್ಲಿ ಶಬ್ದ ಬಿಡುತ್ತೆ ಸಮ್ಯಕ್, ಸರಿಯಾಗಿ ತಿಳಿದು ದೃಷ್ಟಿ ಕೊಟ್ಟು ಅದನ್ನೇ ತನ್ನ ಜೀವದ ಕಣ್ಣಾಗಿಸಿಕೊಂಡು ನೋಡುತ್ತಾರೆ. ಸಮ್ಯಕ್ ದೃಗಾತ್ಮಕ, ಹಿಂದೆ ಮಿಥ್ಯಾ ದೃಗಾತ್ಮಕ. ನನಗೇನೋ ಇಷ್ಟ ಆಗಿದೆ ಅದೇ ಕಾಣ್ಬೇಕು ಜಗತ್ತಲ್ಲಿ ಎಲ್ಲ ಕಡೆ. ಸುಖಮಿಚ್ಛಾನುಕೂಲ ವೈ ಧೃತಿ ದೇವೀತಿ ಸಾಮತ. ಸುಖ ಇದೆ, ಬಯಕೆಗಳಿವೆ, ಅನುಕೂಲಕರವಾದಂತಹ ಅನೇಕ ಪ್ರಕೃತಿಯ ಗುಣಗಳಿವೆ. ಮುಖ್ಯವಾಗಿ ಧೃತಿ. ಧೃತಿಯಿಂದ ದೃಢವಾದ ನಿಶ್ಚಿತವಾದ ತತ್ವಜ್ಞಾನ ಇದ್ದು ಭಕ್ತಿ ಇದೆ. ಆದ್ರಿಂದ ಆ ಭಕ್ತಿಗೆ ವೈಷ್ಣವಿ ಭಕ್ತಿ, ದೈವೀ
ದೈವೀತಿ ಸಾಮತ, ಆ ಮುಕ್ತಿಗೆ ದೈವಿ ಮುಕ್ತಿ ಅಂತ ಕರೀತಾರೆ. ಇದು ನಾರಾಯಣ ಶ್ರುತಿಯಲ್ಲಿ ಬಂದ ಸಂಗತಿ ಅಂತ ಹೇಳಿದ್ರು. ಇನ್ನು ಮುಂದೆ ಆಚಾರ್ಯರ ತಾತ್ಪರ್ಯದಲ್ಲಿ ಕ್ಷೇತ್ರಜ್ಞರ ಕುರಿತಾದ ಮಾತುಗಳು ಬರ್ತಾವೆ. ನಾಳೆ ಮತ್ತೆ ಅದರ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.